ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ನಿಮಗೆ ಟಾಪಿಕ್ಸ್ಗಳು ಬೇಕು. ಬೇರೆ ಯಾರೋ ವಿಡಿಯೋಸ್ಗಳನ್ನ ಹಾಕಿರೋದನ್ನ ಟಾಪಿಕ್ಸ್ಗಳನ್ನ ನೋಡ್ಕೊಂಡ್ಬಿಟ್ಟು ಅಲ್ಲಿ ಕಾಪಿ ಮಾಡ್ಕೊಂಡ್ಬಿಟ್ಟು ನಿಮ್ಮದೇ ಆದ ರೀತಿಯಲ್ಲಿ ನೀವು ಹೇಳ್ತಾ ಇರ್ತೀರಾ. ಆ ರೀತಿ ಟಾಪಿಕ್ಸ್ಗಳನ್ನ ತಗೊಳ್ತಾ ಇರ್ತೀರಾ. ಬಟ್ ನೀವು ಆರಾಮಾಗಿ ಟಾಪಿಕ್ಸ್ಗಳನ್ನ ಅನ್ಲಿಮಿಟೆಡ್ ಆಗಿ ಟಾಪಿಕ್ಸ್ಗಳನ್ನ ನೀವು ಸರ್ಚ್ ಮಾಡ್ಬೋದು. ನಿಮಗೆ ಅಲ್ಲಿ ಟಾಪಿಕ್ಸ್ ಸಿಗುತ್ತೆ. ಇವಾಗ ದಿನಕ್ಕೆ ನೀವು 1 ವಿಡಿಯೋ ಮಾಡ್ತಾಯಿದ್ದೀರಾ, 2 ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಟಾಪಿಕ್ಕು ಯೂಟ್ಯೂಬೇ ಕೊಡುತ್ತೆ. ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ಎಲ್ಲೂ ವಿಡಿಯೋನ ಮಿಸ್ ಮಾಡೋದಕ್ಕೆ ಹೋಗಬೇಡಿ. 1 by 1 ಎಲ್ಲ ಕಡೆ ತಿಳ್ಕೊಳ್ಳಿ. ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬನ್ನಿ, ನಾನು 1 by 1 ಹೇಳ್ಕೊಳ್ತಾ ಹೋಗ್ತೀನಿ. ಇದಕ್ಕೆ ನಿಮಗೆ ಯೂಟ್ಯೂಬ್ ಸ್ಟುಡಿಯೋ ಬೇಕಾಗುತ್ತೆ. ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಇಲ್ಲಿ ಸ್ಕ್ರೀನ್ ರೆಕಾರ್ಡ್ನ ನಾನು ಕೊಟ್ಟಿರ್ತೀನಿ ನೋಡಿ. ಪ್ಲೇಸ್ಟೋರ್ನಲ್ಲಿ ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡಿ. ಯೂಟ್ಯೂಬ್ ಸ್ಟುಡಿಯೋ ಅಂತ ಹೇಳಿ ಟೈಪ್ ಮಾಡಿದ್ರೆ ಆಯಿತು. ಯೂಟ್ಯೂಬ್ ಸ್ಟುಡಿಯೋನ ಡೌನ್ಲೋಡ್ ಮಾಡ್ಕೊಳ್ಬಿಟ್ಟು ನೀವು ಯಾವ ಯೂಟ್ಯೂಬ್ನ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಅಕೌಂಟ್ ಇದೆ ನಿಮ್ಮದು, ಆ ಅಕೌಂಟ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ. ಆ ಜಿಮೇಲ್ ಅಕೌಂಟಿಂದ ಲಾಗಿನ್ ಮಾಡ್ಕೊಂಡ್ರೆ ಆಯಿತು. ಅದಾದಮೇಲೆ ನೀವು ಎಲ್ಲಿ ಹೋಗಬೇಕು ಅಂತೇಳಿ ಹೇಳ್ತೀನಿ. ಇವಾಗ ನಂದು ಯಾವ ಅಕೌಂಟ್ ಇದೆಯೋ ಆ ಅಕೌಂಟ್ಗೆ ನಾನು ಜಸ್ಟ್ ಲಾಗಿನ್ ಮಾಡಿಕೊಂಡೆ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ನಾನು ಇದು ಹಳೆ ವಿಡಿಯೋದಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಹೆಂಗೆ ಯೂಸ್ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ನಾನು ಇದನ್ನು ಆಲ್ರೆಡಿ ಹೇಳಿದ್ದೆ. ನಿಮಗೆ ಈಗ ಸಪ್ರೇಟಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಯೂಟ್ಯೂಬ್ ಟಾಪಿಕ್ಗಳು ಸಿಗಲ್ಲ. ಯೂಟ್ಯೂಬ್ ಬಗ್ಗೆ ಮಾಡೋದಾಗಿರ್ಬೋದು, ಬೇರೆ ಏನೋ ವಿಡಿಯೋ ಮಾಡೋದಾಗಿರ್ಬೋದು, ಬ್ಲಾಗ್ಸ್ ಮಾಡೋದಾಗಿರ್ಬೋದು. ಆದರೆ ಯೂಟ್ಯೂಬೇ ನಮಗೆ ಟ್ರೆಂಡಿಂಗ್ನ ತೋರಿಸ್ತಾ ಇರುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ಅದು ಗೊತ್ತಿರಲ್ಲ. ನಾನು ಇವಾಗ 1 by 1 ಹೇಳ್ತೀನಿ. ಈಗ ಡೌನಲ್ಲಿ ನೀವು ಇಲ್ಲಿ ಅನಲಿಟಿಕ್ಸ್ ಹೋದ್ರಲ್ಲ, ಅದಾದಮೇಲೆ ರೆವಿನ್ಯೂ ಆದಮೇಲೆ ಟ್ರೆಂಡ್ಸ್ ಅಂತ ಹೇಳಿ ಮೆನ್ಷನ್ ಆಗಿದೆ. ನೀವು ಈಗ ಸ್ಕ್ರೋಲ್ ಮಾಡ್ತಾ ಬಂದರೆ ಟ್ರೆಂಡ್ಸ್ ಅಂತ ಇದೆ. ಆ ಟ್ರೆಂಡ್ಸ್ ಮೇಲೆ ಹೋಗಿ ಟಾಪ್ ಸರ್ಚಸ್ ಮೇಲೆ ಹೋಗಿ ಟಾಪ್ ಸರ್ಚಸಲ್ಲಿ 1 2 3 4 5 6 7 8 9 10 11 ಓಕೆ, ಟೋಟಲ್ಲು 12 ನಮಗೆ ಟಾಪ್ ಸರ್ಚಸಲ್ಲಿ ಸಿಕ್ಕಿದೆ. ಇದೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ. ನೀವು ಈ ರೀತಿಯಾದಂಥ ವಿಡಿಯೋಗಳನ್ನ ಮಾಡಿ ಅಂತೇಳಿ ಯೂಟ್ಯೂಬು ನಮಗೆ ಸಜೆಸ್ಟ್ ಮಾಡುತ್ತೆ. ಅದರೊಳಗಡೆ ನೀವು ದಿನಕ್ಕೆ 1 ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದರೊಳಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡ್ಬಿಟ್ಟು ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೋದು. ಇದನ್ನು ನೀವು ಸರ್ಚ್ ಮಾಡಿ ನೋಡಿ. ನಿಮಗೆ ಒಂದು ವೇಳೆ ಇದು ಕಂಫರ್ಟೇಬಲ್ ಅನಿಸ್ತು, ನಿಮಗೂ ವಿಡಿಯೋಸ್ಗಳಲ್ಲಿ ನೀವು ಅದೇ ಥರ ಹಾಕಬೇಕು ಅನ್ನೋದಿಲ್ಲ. ನೀವು ಯಾವ ವಿಡಿಯೋಸ್ಗಳನ್ನ ನಿಮ್ಮ ರೀತಿಯಲ್ಲಿ ಮಾಡಿ. ಬೇರೆಯವ್ರು ಯಾವುದೋ ವಿಡಿಯೋಸ್ಗಳನ್ನ ಹಾಕಿದ್ದಾರೆ ಅದೇ ರೀತಿ ನಾನು ಮಾಡಬೇಕು ಅನ್ನೋದು ಏನೂ ಇಲ್ಲ. ನಿಮಗೆ ನಿಮ್ಮ ಪ್ರಕಾರ ನೀವು ಹೇಗೆ ಮಾಡಬೇಕು ಅಂದ್ಕೊತೀರೋ ಆ ರೀತಿಯೇ ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ನೀವು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಾ ಇದ್ದೀರೋ ಆ ಲ್ಯಾಂಗ್ವೇಜ್ ಬಗ್ಗೆ ಅದೇ ರೀತಿಯೇ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಿ. ಇದು ನಿಮಗೆ ತುಂಬ ಈಸಿ ಆಗುತ್ತೆ. ಇಲ್ಲಿ ರೀಸೆಂಟ್ ವಿಡಿಯೋಸ್ಗಳು ಯೂಟ್ಯೂಬಲ್ಲಿ ಯಾವ್ಯಾವು ರೀಸೆಂಟಾಗಿ ತುಂಬ ಬೇಗ ಪಬ್ಲಿಷ್ ಆಗಿ ಅದೆಲ್ಲ ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇರುತ್ತೆ. ಅದನ್ನು ನಿಮ್ಗೇನಾದರೂ ಅದರೊಳಗೆ ಸೆಟ್ಟಿಂಗ್ ನೀವು ಅದನ್ನೇ ಟ್ರೆಂಡಿಂಗ್ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದನ್ನು ಮಾಡ್ಬೋದು. ಅದಿಲ್ಲ ಅಂತ ಹೇಳಿದ್ರೆ ಟಾಪ್ ಸರ್ಚಸಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಅಲ್ಲಿ ಹಾರ್ಟ್ ಕಾಣಿಸ್ತಾ ಇದೆಯಲ್ಲ, ಹಾರ್ಟ್ ಮಾಡಿಬಿಟ್ಟು ಅಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ನೀವು ಸೇವ್ ಸರ್ಚ್ ಅಂತ ಹೇಳಿ ಸೇವ್ ಬೇಕಾದರೂ ಮಾಡ್ಕೊಳ್ಬೋದು. ನಾಟ್ ಇಂಟ್ರೆಸ್ಟೆಡ್ ಅಂತ ಆದರೂ ಮೆನ್ಷನ್ ಮಾಡ್ಬೋದು. ಏನಾದರೂ ಮೆನ್ಷನ್ ಮಾಡ್ಕೊಳ್ಬೋದು. ನೀವು ಈಸಿಯಾಗಿ ಇದರಿಂದನೇ ಟಾಪಿಕ್ಗಳನ್ನ ತೊಗೊಳ್ಬೋದು. ನಿಮಗೆ ಒಂದು ವೇಳೆ ಇದರಿಂದ ಟಾಪಿಕ್ ಬೇಡ ಅಂತ ಅಂದರೆ ನೀವು ಬೇರೆಯವ್ರ ವೀಡಿಯೋಸ್ಗಳನ್ನೆಲ್ಲ ನೋಡ್ಕೊಂಡು ಮಾಡ್ತಾ ಇರ್ತೀರ, ಇಲ್ಲ ಅಂತಿಲ್ಲ. ನೀವು ಬೇರೆಯವ್ರ ವೀಡಿಯೋಸ್ಗಳನ್ನ ನೋಡಿಕೊಂಡು ಮಾಡೋದು ನಿಮ್ಮ ರೀತಿಯಲ್ಲಿ ಮಾಡೋದು ಅದೇನು ತಪ್ಪಿಲ್ಲ. ಆದರೆ ನಿಮ್ಮದೇ ಇವಾಗ ನಿಮ್ಗೆ ಯಾವ ಟ್ರೆಂಡಿಂಗ್ ಕಾಣಿಸ್ತಾ ಇದೆಯೋ ಅದನ್ನು ನೀವು ಮಾಡೋದ್ರಿಂದ ತುಂಬ ಟ್ರೆಂಡಿಂಗಾಗಿ ಇವಾಗ ಏನು ಟ್ರೆಂಡಿಂಗ್ ಇದೋ ಅದನ್ನೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ನೀವು ಯಾವ ವಿಡಿಯೋನ ಮಾಡ್ತಾ ಇದ್ದೀರೋ ಆ ಟಾಪಿಕ್ಕಿಗೆ ರಿಲೇಟೆಡ್ ಆಗಿ ನೀವು ಯಾವುದಾದ್ರೂ ಒಂದು ವೀಡಿಯೋಸ್ಗಳನ್ನ ಮಾಡೋದ್ರಿಂದ ಆಗ ನಿಮಗೆ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ. ಯಾವುದಾದ್ರೂ ಒಂದು ನಮಗೊಂದು ಟಾಪಿಕ್ ಸಿಗುತ್ತಪ್ಪ, ಅದರಿಂದ ನಾವು ನಮ್ಮ ರೀತಿಯಲ್ಲಿ ಕ್ರಿಯೇಟ್ ಮಾಡೋಣ ಅಂಥೇಳಿ ಇರುತ್ತೆ. ಅದಕ್ಕೆ ನಾನು ಇದನ್ನು ತೋರಿಸ್ಕೊಟ್ಟೆ. ಎಷ್ಟೋ ಜನ ಕ್ರಿಯೇಟರ್ಸ್ ಇದನ್ನು ತೋರಿಸಲ್ಲ. ಯಾಕಂತ ಹೇಳಿದ್ರೆ ಅವರು ಒಂದೊಂದ್ಸಲಿ ಅದರಿಂದ ತಗೊಳ್ತಾ ಇರ್ತಾರೆ. ಇವಾಗ ನಿಮ್ಮಿಂದ ಅವ್ರಿಗೆ ಏನಾಗಬೇಕಾಗಿದೆ, ಏನೂ ಆಗಬೇಕಾಗಿಲ್ಲ. ಅದಕ್ಕೋಸ್ಕರ ಎಷ್ಟೋ ಜನ ಅದನ್ನು ತೋರಿಸಲ್ಲ. ನಾನು ಯಾಕೆ ತೋರಿಸೋದು ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಯಾರ್ಯಾರು ವಿಡಿಯೋಗಳನ್ನ ಮಾಡ್ತಿರ್ತಾರೆ, ಒಂದು ಮನಿ ಅರ್ನಿಂಗ್ಸ್ ಮಾಡಬೇಕು ಅಂಥೇಳಿ ಇರುತ್ತೋ ಅವರಿಗೆ ಒಬ್ರೊಬ್ಬರಿಗೆ ಒಂದೊಂದು ರೀತಿಯಾದಂಥ ಕಷ್ಟಗಳು ಇದ್ದೇ ಇರುತ್ತೆ. ಅದಕ್ಕೆ ಆದಷ್ಟು ಇಂಥದ್ರಲ್ಲೆಲ್ಲ ನೀವು ಚೆಕ್ ಮಾಡಿ ನೋಡಿಬಿಟ್ಟು ಟಾಪ್ ಕಂಟೆಂಟ್ಗಳನ್ನ ತೊಗೊಂಡ್ಬಿಟ್ಟು ನೀವು ಅದರಿಂದ ನಿಮ್ಮ ಪ್ರಕಾರ ನೀವು ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡ್ತಿರೋ, ಇಂಗ್ಲೀಷಲ್ಲಿ ಮಾಡ್ತಿರೋ, ತೆಲುಗಲ್ಲಿ ಮಾಡ್ತಿರೋ, ಯಾವುದ್ರಲ್ಲಿ ಬೇಕಾದರೂ ಮಾಡ್ಕೊಂಡು ಹೋಗಿ. ಆ ರೀತಿ ಮಾಡ್ಕೊಂಡ್ಬಿಟ್ಟು ಆದಷ್ಟು ನಿಮ್ಮ ರೀತಿಯಲ್ಲಿ ನೀವು ವಿಡಿಯೋಸ್ಗಳನ್ನ ಕ್ರಿಯೇಟ್ ಮಾಡಿ. ಈ ವಿಡಿಯೋ ಒಂದು ವೇಳೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. 2 Bytes ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ಗುಡ್ ಡೇ. ಬಾಯ್.